ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಮಾಡೋದು ಬಿಟ್ಬಿಟ್ಟು ಇನ್ನೇನೋ ಮಾಡಿದ್ರು ಅನ್ನಂಗೆ ಸರ್ಕಾರ ನಮ್ಮ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದಾದ ರಾಮನಗರ ಜಿಲ್ಲೆ, ಈ ಹಿಂದೆ ಇದು ತಾಲೂಕಾಗಿದ್ದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಇದನ್ನು ಜಿಲ್ಲೆಯನ್ನಾಗಿ ನಾಮಕರಣ ಮಾಡಿದರು. ಈ ರಾಮನಗರ ಅಂತಕ್ಕಂಥದ್ದು ಬಹಳ ಹೆಸರು ಪಡೆದಿದೆ. ಇದು ರೇಷ್ಮೆ ನಗರಿ ಅಂತಲೇ ಇದಕ್ಕೆ ಮೂಲ ಹೆಸರಿದೆ. ಇಲ್ಲಿ ಬಹಳ ಮಟ್ಟಿಗೆ ರೇಷ್ಮೆ ಉದ್ಯಮ ಇದೆ, ರೇಷ್ಮೆ ಮಾರ್ಕೆಟು ಸಹ ಇದೆ, ಮತ್ತು ರೇಷ್ಮೆ ಎಳೆ ತೆಗಿತಕ್ಕಂಥದ್ದು ಇದೆ ಉದ್ಯಮ, ಮತ್ತು ಉರಿ ಮಿಷಿನ್, ರೇಷ್ಮೆಯನ್ನು ಉರಿಯನ್ನಾಗಿ ಮಾಡಿ ಕಳಿಸ್ತಕ್ಕಂಥದ್ದು, ಈ ಮಗ್ಗಗಳಿಗೆ ಸೀರೆ ನೇಯಲಿಕ್ಕೆ ಅಂತ ಒಂದು ಉದ್ಯಮ ಇಲ್ಲಿ ಯಥೇಚ್ಛ ನಡೀತಾ ಇದೆ. ಹಾಗೆ ರೈತಾಪಿಗಳು ಸಹ ಇಲ್ಲಿ ಇದ್ದಾರೆ. ಇಷ್ಟು ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ರಾಮನಗರ ಇದು ಅಂತಾನೆ ಹೇಳ್ಬಹುದು. ಇಂಥ ಒಂದು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಕ್ಕೆ ಹೊರಟಿರೋದು ಸರ್ಕಾರದ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ, ಈ ಜಿಲ್ಲೆಯ ಜನ ಇದು ಒಪ್ಪಿಗೆ ಕೊಡ್ತಾರ ಅನ್ನೋದನ್ನ ಮೊದಲು ಸರ್ಕಾರ ನಿರ್ಧಾರ ಮಾಡ್ಕೋಬೇಕು. ಮೊದಲು ಈ ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಸುಂದರ ನಗರ ಅಂತ ಬಹಳ ಹೆಸರುಗಳಿದೆ ಬೆಂಗಳೂರು ಒಂದಕ್ಕೇನೆ. ಈಗ ರಾಮನಗರವನ್ನ ಸಿಲಿಕಾನ್ ಸಿಟಿ ಮಾಡತಕ್ಕಂಥ ಹುನ್ನಾರ ನಡೀತಾ ಇದೆ. ಬೆಂಗಳೂರು ಸುತ್ತಮುತ್ತ ಕಿಲೋಮೀಟರ್ ಅದೆಷ್ಟೋ ಕಿಲೋಮೀಟರ್ ಲೆಕ್ಕ ಹಾಕಕ್ಕಾಗಲ್ಲ. ಬೆಂಗಳೂರಿನ ಸುತ್ತಳತೆ ಕೂಡ ಲೆಕ್ಕ ಹಾಕಕ್ಕಾಗಲ್ಲ. ಅಷ್ಟು ಸುತ್ತಳತೆಯಲ್ಲಿ ರೈತರ ಜಮೀನುಗಳೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ತೆರೆಯುತ್ತಿ ಬಿಟ್ಟಿದ್ದಾವೆ. ಬೆಳೆ ಸರ್ವನಾಶ. ಒಂದು ಕಾಲದಲ್ಲಿ ಬೆಂಗಳೂರಿನ ಸನಿಹದಲ್ಲಿನ ತೋಟಗಳೆಲ್ಲ ಕಾಣ್ತಾ ಇದ್ವಿ. ಇವತ್ತು ತೋಟನೂ ಇಲ್ಲ, ಗದ್ದೆನೂ ಇಲ್ಲ. ಬೆಂಗಳೂರು ಸ್ಥಿತಿ ಆಗಿದೆ ಅಂದ್ರೆ ಅಲ್ಲಿ ಜನ ನಿಜಕ್ಕೂ ಆಮ್ಲಜನಕನೇ ಸಿಗ್ತಾ ಇಲ್ಲ ಅವ್ರಿಗೆ. ತಗೊಂಡ್ರು ಕೂಡ ಡೀಸೆಲ್ ಪೆಟ್ರೋಲು, ಮತ್ತೆ ಉಸಿರು ಬಿಟ್ಟರು ಕೂಡ ಡೀಸೆಲ್ ಪೆಟ್ರೋಲೇ. ಇಂಥ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವ್ರೇನಾದ್ರೂ ದುಡಿಮೆ ಮಾಡ್ತಾ ಇದ್ರೆ ಅವ್ರ ಕಾಯಿಲೆಗಳಿಗೇನೇನು ಅದು ಸರಿದೋಗುತ್ತೆ. ಇಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ರೋಡು ಚಿಕ್ಕದು ರೋಡ್ ಇದೆ, ವಾಹನ ಸಂಖ್ಯೆ ಹೆಚ್ಚಾಗಿದೆ. ನೀವೊಮ್ಮೆ ಬೆಂಗಳೂರಿನಲ್ಲಿ ಅವೆನ್ಯೂ ರಸ್ತೆಯಲ್ಲಿ ಹೋದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅಲ್ಲಿ ಅವ್ಯವಸ್ಥೆ ಎದ್ದು ಕಾಣುತ್ತೆ ಅಂತೇಳಿ. ಈ ಬೆಂಗಳೂರನ್ನೇ ಇವ್ರ ಕೈಲಿ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಬೆಂಗಳೂರಿನ ಹೃದಯ ಭಾಗ ಅನ್ನೋದು ಯಾವುದು? ಸುಭಾಷ್ ನಗರ ಅಂತ ಹಳೆ ಹೆಸರಿತ್ತು, ಈಗ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಆಗಿದೆ. ಅಲ್ಲಿ ನೋಡಬೇಕು ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಕಾಣುತ್ತೆ ಅಂತೇಳಿ.
ಅಷ್ಟು ಗೊಬ್ಬು ವಾಸನೆ ಬರ್ತದೆ ಅಲ್ಲಿ ಕೆಲವು ರಸ್ತೆಗಳಲ್ಲಿ. ಇನ್ನು ಬೆಂಗಳೂರು ಹೃದಯ ಭಾಗದ ಅಲ್ಲಿನೆಷ್ಟು ಅಂದ್ರೆ ಇನ್ನು ವಾರ್ಡ್ಗಳನ್ನ ನೋಡಿದ್ರೆ ಏನು ಅನ್ಸ್ಬೋದು, ಎಲ್ಲಿ ಬೇಕು ಅಲ್ಲೇ ಕಸ ಅಲ್ಲಿ ಬಿದ್ದಿದೆ. ಹೇಳೋದು ಮಾತ್ರ ಸ್ವಚ್ಛ ಭಾರತ್ ಸ್ವಚ್ಛ ಬೆಂಗಳೂರು ಅಂತ ಹೇಳಿ. ಬೆಂಗಳೂರಿನಲ್ಲಿ ರಸ್ತೆಗಳನ್ನ ನೋಡಬೇಕು, ರಸ್ತೆಗಳು ಯಾವ ಮಟ್ಟಿಗಿದಾವೆ ಅಂತೇಳಿ. ಈ ಬೆಂಗಳೂರನ್ನೇ ಇವ್ರ ಕೈಲಿ ವ್ಯವಸ್ಥಿತವಾಗಿ ಅಭಿವೃದ್ಧಿ ಪಡಿಸಕ್ ಆಗ್ತಾ ಇಲ್ಲ. ಈ ಮಳೆ ಬರೋದಕ್ಕಿಂತ ಮುಂಚೆ ಬಿಂದಿಗೆಗಳ ಪ್ರದರ್ಶನ ಆಯಿತು, ನೀರಿಲ್ಲ ನೀರಿಲ್ಲ ಅಂತೇಳಿ. ಜನಸಂಖ್ಯೆ ಒಂದು ನಗರದಲ್ಲಿ ಹೆಚ್ಚಾದಂತೆಲ್ಲ ನೀರಿನ ಅಭಾವನು ಪರಿಣಮಿಸುತ್ತೆ, ರಸ್ತೆಗಳ ತೊಂದರೆನೂ ಜಾಸ್ತಿ ಆಗುತ್ತೆ. ಅದೇ ರೀತಿ ಈಗ ರಾಮನಗರ ಯಾವೋ ಜೀವನ ನಡೀತಾ ಇದ್ದಾರೆ ಜನಗಳದ್ದು ಸಾರ್ವಜನಿಕರದ್ದು. ರಾಮನಗರಕ್ಕೆ ಒಂದು ಇತಿಹಾಸ ಇದೆ. ಅಲ್ಲಿ ಒಂದು ಹಿಂದಿ ಚಿತ್ರದ ಶೂಟಿಂಗ್, ಶೋಲೆ ಅಂತೇಳಿ, ಅಲ್ಲಿ ರಾಮ್ಗಢ ಅಂತೇಳಿ ಒಂದು ನಗರವನ್ನೇ ಸೃಷ್ಟಿ ಮಾಡಿತು ಚಿತ್ರತಂಡ. ಈಗಲೂ ಸಹ ಅಲ್ಲಿರ್ಬೋದು ಅದು, ಅಂತ ಒಂದು ಇತಿಹಾಸ ಇದೆ. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ರಾಮನಗರ. ಈ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡೋದು ಎಷ್ಟರ ಮಟ್ಟಿಗೆ ಸರಿ. ಇವರು ಬೇಕಾದ್ರೆ ರಾಮನಗರಕ್ಕೆ ಏನೇನು ಅವಶ್ಯಕತೆ ಇದೆ ಆ ಅವಶ್ಯಕತೆಗಳನ್ನು ಪೂರೈಸಲಿ. ಈಗ ಅಲ್ಲಿ ಎಲ್ಲ ಇಲಾಖೆಗಳಿದೆ. ಒಬ್ಬ ಜಿಲ್ಲಾಧಿಕಾರಿ ಇದ್ದಾರೆ, AC ಇದ್ದಾರೆ, ಉಪವಿಭಾಗಾಧಿಕಾರಿ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಇನ್ನು ಅನೇಕ ಇಲಾಖೆಗಳೆಲ್ಲ ಅಲ್ಲಿದೆ. ಅದನ್ನ ಬೇಕಾದ್ರೆ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ. ಅದನ್ನ ಬಿಟ್ಬಿಟ್ಟು ಅಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನ ಕೆಣಕೋದು ಅಂತ ಇದು ಅವರಿಗೆ ಸಿಟ್ಟು ಬರುವಂತ ಕೆಲಸ ಮಾಡೋದು. ಸುತ್ತಮುತ್ತ ತಾಲೂಕಿನವ್ರನ್ನ ಅಭಿಪ್ರಾಯ ಕೇಳಬೇಕು. ಆ ರಾಮನಗರ ನಗರದಲ್ಲಿ ನಗರವಾಸಿಗಳ ಅಭಿಪ್ರಾಯ ಕೇಳಬೇಕು. ಸುಮ್ಕೆ ಘೋಷಣೆ ಮಾಡೋದಕ್ಕೇನೆ ಜನ ಕೆಲವರು ಸಿಟ್ಟಿಗೆದ್ದಿದ್ದಾರೆ. ಈಗಾಗಲೇ ರಾಮನಗರ ಪ್ರತಿಯೊಂದು ಮಕ್ಕಳ ಶಾಲೆ ದಾಖಲಾತಿಯಲ್ಲಿರ್ಬೋದು, ಇನ್ನ ಒಂದು ದಾಖಲಾತಿಯಲ್ಲಿರ್ಬೋದು, ರಾಮನಗರ ತಾಲೂಕು ಮತ್ತೆ ಜಿಲ್ಲೆ ಅಂತೇಳಿ ನಮೂದು ಆಗಿಬಿಟ್ಟಿದೆ. ನಮೂದಾಗಿ ಯಾವ್ಯಾವ ದೇಶ ವಿದೇಶದಾಗೆಲ್ಲ ಆ ಅಡ್ರೆಸ್ ಇದೆಯೋ ಗೊತ್ತಿಲ್ಲ. ಅಂಥದನ್ನ ಇವಾಗ ಎಲ್ಲ ತಿದ್ದುಪಡಿ ಮಾಡ್ಬೇಕಂತ ಕೆಲಸ ಆಗ್ತದೆ ಇವಾಗ. ಬೆಂಗಳೂರು ದಕ್ಷಿಣ, ಬೆಂಗಳೂರು ದಕ್ಷಿಣ, ಬೆಂಗಳೂರು ದಕ್ಷಿಣ ಅಂತೇಳಿ. ಇಂಥ ನಿರ್ಧಾರಕ್ಕೆ ಕೈ ಹಾಕೋದನ್ನ ಬಿಡಬೇಕು ಅಂತ ಅಲ್ಲಿಯ ಜನರ ಒಕ್ಕೊರಲಿನ ಮಾತು. ಬಿಡಿ, ಅದಿರಲಿ. ಈ ರಾಮನಗರನ ಬೆಂಗಳೂರು ದಕ್ಷಿಣ ಮಾಡೋದಕ್ಕಿಂತ ಮೊದಲು ಕರ್ನಾಟಕದ ಜನತೆಗೆ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ರು, ಆ 5 ಗ್ಯಾರಂಟಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಬ್ಯಾಂಕುಗಳಲ್ಲಿ ಮಹಿಳೆಯರ ಕೈಯಲ್ಲಿ ಪಾಸ್ಬುಕ್ ಇರುತ್ತೆ, ನೋಡ್ಬೇಕವರು ನನ್ನ ದುಡ್ಡು ಇಲ್ಲ, ನನ್ನ ದುಡ್ಡು ಬಂದಿಲ್ಲ, ನನ್ನ ದುಡ್ಡು ಬಂದಿಲ್ಲ ಅಂತ. ಗೃಹಲಕ್ಷ್ಮಿಯರು. ಇನ್ನು ಈ ಸಂಧ್ಯಾ ಸುರಕ್ಷೆ ಅಂತಕ್ಕಂಥದ್ದು ಮತ್ತೆ ವಿಧವಾ ವೇತನದವರು, ಅಂಗವಿಕಲ ವೇತನದವ್ರದ್ದು ಕೂಡ ಇದೇ ರಾಗ.
ನಮಗೆ ದುಡ್ಡು ಬಂದಿಲ್ಲ, ನಮಗೆ ದುಡ್ಡು ಬಂದಿಲ್ಲ ಅಂತ. ಈ 5 ಗ್ಯಾರಂಟಿಗಳನ್ನೇ ಇವರು ನಿರ್ವಹಿಸಕ್ಕಾಗ್ತಾ ಇಲ್ಲ. ಇನ್ನು ರಾಮನಗರವನ್ನು ದಕ್ಷಿಣ ಮಾಡಿ, ಬೆಂಗಳೂರು ದಕ್ಷಿಣ ಮಾಡಿ, ಅಲ್ಲಿ ಏನೇನು ಗ್ಯಾರಂಟಿ ಕೊಡ್ಬೇಕಂತಿದ್ದವರು ಇವರು. ಈಗ ಕೊಟ್ಟಿರೋ ಗ್ಯಾರಂಟಿಗಳನ್ನೇ ಇವ್ರ ಕೈಲಿ ಆ ಗ್ಯಾರಂಟಿ ತಗೊಳ್ತಕ್ಕಂಥ ಫಲಾನುಭವಿಗಳಿಗೆ ತಲುಪಿಸಕ್ಕೆ ಆಗ್ತಾ ಇಲ್ಲ. ತಾಲೂಕ್ ಕಚೇರಿ ಮುಂದೇನೂ ಇದೆ. ಇನ್ನ ಆಹಾರ ಇಲಾಖೆಯಲ್ಲಿ ಒಂದು ಶಾಪ ಹಾಕ್ತಾರಂದ್ರೆ ಸರ್ಕಾರಕ್ಕೆ, ಅದು ಇವ್ರಿಗೆ ಕಾಣಲ್ಲ. ಇವರು 100 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅದನ್ನ ಏನಾದ್ರೂ ಸುದ್ದಿ ಮಾಡಿದ್ದೇ ಆದ್ರೆ ಜನಗಳು ಸರ್ಕಾರದ ಬಗ್ಗೆ ಏನೇನು ಮಾತಾಡ್ತಾರೆ ಅಂತೇಳಿ. ಈಗ ಸದ್ಯಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಬಿಟ್ಟು ಹೋಗಿರೋನ್ನ ಸೇರಿಸ್ಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ. ಇನ್ನು ಹೊಸದಾಗಿ ರೇಷನ್ ಕಾರ್ಡ್ಗಳನ್ನ ಯಾಕೆ ಬಿಟ್ಟಿಲ್ಲ ಅಂತ ಅವರು ಅಲ್ಲಿ ಹೋಗಿ ಅಧಿಕಾರಿಗಳದಾಗೆ ಪ್ರಶ್ನೆ ಮಾಡ್ತಾರೆ. ಅಧಿಕಾರಿಗಳು ಬಂದಂತ ಸಾರ್ವಜನಿಕರಿಗೆ ಏನು ಉತ್ತರ ಕೊಡಬೇಕು ಅವರು? ಈಗಾಗಲೇ ಹೊಸ ರೇಷನ್ ಕಾರ್ಡಿಗೆ ಲಕ್ಷದ ಸಂಖ್ಯೆಯಲ್ಲಿ ಫಲಾನುಭವಿಗಳು ರೆಡಿಯಾಗಿದ್ದಾರೆ. ಯಾಕೆ ರೆಡಿಯಾಗಿದ್ದಾರೆ ಅನ್ನೋದಕ್ಕೂ ಒಂದು ಮಾತು ಹೇಳ್ಬೇಕಾಗುತ್ತೆ. ತಂದೆ ತಾಯಿ ಜೊತೆಯಲ್ಲಿ ಇದ್ದಂತ ಮಗ ಮತ್ತು ಸೊಸೆ ಆ ಕಾರ್ಡಿಂದ ಬೇರ್ಪಡೆ ಆಗ್ತಾರೆ. ಯಾಕೆ ಆಗ್ತಾರೆ ಅಂದ್ರೆ ಇವರೇ ಮಾಡಿದಾರಲ್ಲ. ಮನೆ ಯಜಮಾನಿಗೆ 2,000, ಆ 2,000 ಬರಬೇಕು ಅಂದ್ರೆ ಮಗ ಮತ್ತು ಸೊಸೆ ಅಪ್ಪ ಅಮ್ಮನ ಕಾರ್ಡ್ನಲ್ಲಿದ್ರೆ ಬರಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಈಗ ಅವರೇನು ಇವಾಗ ಅವ್ರದ್ದು ಒಂದು ರೇಷನ್ ಕಾರ್ಡ್ ಸಪ್ರೇಟ್ ಮಾಡ್ಕೊಳ್ಳೋದು, ಆ ಸೊಸೆ ಯಜಮಾನಿ ಆಗೋದ ಆ ರೇಷನ್ ಕಾರ್ಡಿಗೆ. ಈ ರೀತಿ ಎಷ್ಟು ಕುಟುಂಬಗಳಿಂದ ಮಗ ಸೊಸೆಯರು, ಮಕ್ಕಳು ಸೊಸೆಯರು ಬೇರೆ ಆಗಿ ತಕ್ಷಣನೇ ಅವರು ಈ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸ್ತಾರೆ. ಎಷ್ಟು ಕುಟುಂಬಗಳಿಗೆ ಈ 2,000 ತಕ್ಕಂತ ಗೃಹಲಕ್ಷ್ಮಿ ಕೊಡಕ್ಕೆ ಸಾಧ್ಯ ಆಗುತ್ತೆ? ಅದರಲ್ಲೂ ಕೂಡ ನಾವು ಹಿಂದೆ ಹೇಳಿದೀವಿ, ಸರಿಯಾದ ಕಡಕ್ಕಾದ ತನಿಖೆ ಆದರೆ ಲಕ್ಷೋಪಲಕ್ಷ ರೇಷನ್ ಕಾರ್ಡ್ಗಳು ಸರ್ಕಾರಿ ನೌಕರರ ಮನೆಯಲ್ಲಿ ಸಿಕ್ಕಾಕೊಳ್ತವೆ. ಈ ತನಿಖೆಯನ್ನ ಯಾಕೆ ಚುರುಕುಗೊಳಿಸಬಾರದು? ಈ ಸರ್ಕಾರಿ ನೌಕರರು ಕಾರ್ಡ್ಗಳಿರೋದು ನ್ಯಾಯಬೆಲೆ ಅಂಗಡಿಯವ್ರಿಗೆ ಗೊತ್ತಿದ್ರು ಅವರು ಹೇಳಲ್ಲ. ಯಾಕಂದ್ರೆ ಅವ್ರಿಗೆ ಕಮಿಷನ್ ಹೋಗುತ್ತೆ, ಕಮಿಷನ್ ಕಟ್ಟಾಕತ್ತೆ. ಈ ರೀತಿ ಜನಗಳಿಗೆ ಕೊಟ್ಟಂತ ಆಶ್ವಾಸನೆಯನ್ನ ಮೊದಲು ಈಡೇರಿಸಿ ಕರ್ನಾಟಕದಲ್ಲಿ ರಾಮನಗರ ತರನೇ ಅನೇಕ ಜಿಲ್ಲೆಗಳಿದ್ದಾವೆ. ಕೆಲವು ಜಿಲ್ಲೆಗಳು ನೋಡಬಾರಂತ ಸ್ಥಿತಿ ಹೋಗಿದ್ದಾವೆ, ಅಭಿವೃದ್ಧಿನೇ ಕಂಡಿಲ್ಲ. ಅಂತ ಜಿಲ್ಲೆಗಳನ್ನೆಲ್ಲ ಬಿಟ್ಟುಬಿಟ್ಟು ರಾಮನಗರ ಒಂದೇ ಈ ಸರ್ಕಾರದ ಕಣ್ಣಿಗೆ, ಜನನಾಯಕರ ಕಣ್ಣಿಗೆ, ಮಂತ್ರಿಗಳ ಕಣ್ಣಿಗೆ ಬಿತ್ತ. ರಾಮನಗರನೇ ಯಾಕೆ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ? ಬೇಕಾದಷ್ಟು ಜಿಲ್ಲೆಗಳಿದ್ದಾವೆ ನೋಡ್ರಿ. ಕೆಲವು ಜಿಲ್ಲೆಗಳಿಗೆ ಒಂದೊಂದು ನೇಮ್ ಇದೆ. ಬೆಂಗಳೂರಿಗೆ ಕೈಗಾರಿಕಾ ನಗರ, ಸಿಲಿಕಾನ್ ಸಿಟಿ, ಎಲೆಕ್ಟ್ರಾನ್ ಸಿಟಿ ಅಂತ ಏನೇನು ಹೆಸರುಗಳು ಬಿಡಿದಾವೆ ಬಿಡು.
ಇನ್ನ ಪಕ್ಕದಲ್ಲಿ ತುಮಕೂರಿಗೆ ಬಂದರೆ ಕಲ್ಪತರು ನಾಡು. ಹೀಗೆ ಒಂದೊಂದು ಜಿಲ್ಲೆಗೆ, ಚಿತ್ರದುರ್ಗ ಜಿಲ್ಲೆಗೆ ಕೋಟೆ ನಾಡು, ಕಲ್ಲಿನ ನಾಡು, ಅಲ್ಲಿನ್ನೇನು ಸಿಗಲ್ಲ ಕಲ್ಲು ಬಿಟ್ರೆ. ಹೀಗೆ ಒಂದೊಂದು ಜಿಲ್ಲೆ ಒಂದೊಂದು ಹೆಸರಿನಲ್ಲಿದ್ದಾವೆ. ರಾಮನಗರ ರೇಷ್ಮೆ ನಗರ ಅಂತ ಹೆಸರಿದೆ. ಈ ರೇಷ್ಮೆ ನಗರನ ತೆಗೆದುಬಿಟ್ಟು ಇನ್ಯಾವ ನಗರ ಮಾಡಬೇಕು ಅಂತ ಸರ್ಕಾರ ಕ್ರಮ ಕೈಗೊಂಡಿದ ಗೊತ್ತಿಲ್ಲ. ಅದನ್ನ ರಾಮನಗರದ ಆ ಜಿಲ್ಲೆಯ ನಿವಾಸಿಗಳೇ ಸರ್ಕಾರಕ್ಕೆ ಪ್ರಶ್ನೆನೂ ಕೇಳಬೇಕಾಗಿದೆ, ಮತ್ತೆ ಉತ್ತರನೂ ತಗೋಬೇಕಾಗಿದೆ. ರಾಮನಗರದಲ್ಲಿ ಒಳ್ಳೆ ಕೈಗಾರಿಕೆ ನಡೀತಿದೆ, ರೇಷ್ಮೆದು ಮಾರ್ಕೆಟ್ ಇದೆ, ಮತ್ತೆ ಕುರಿ ಮಿಷನ್ಗಳದ್ದು ಇದೆ. ಎಷ್ಟೋ ಜನ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈಗ ಅಲ್ಲಿ ಜಮೀನಿನ ಬೆಲೆ ದುಪ್ಪಟ್ಟು ಆಗುತ್ತೆ ಅಂತೇಳಿ ರೈತನಿಗೆ ಆಸೆ ತೋರಿಸಿದ್ರೆ ಈಗ ಅವನೇನು ಬೆಳೆ ಬೆಳಿತಾನೆ, ಬೆಳೆಗೆ ಗುಡ್ ಬೈ ಹೇಳ್ತಾನೆ. ಅದೇ ಥರನೇ ಬೆಂಗಳೂರಲ್ಲಿ ಆಗಿರೋದು. ಈಗ ಇಲ್ಲಿಂದ ಎಲ್ಲೇ ತನಕ ನೋಡಿರೋನು ಆಕಾಶದ ಹತ್ರ ಕಟ್ಟಡಗಳೇ ಕಾಣ್ತಾ ಇದ್ದಾವೆ, ನೀರು ಮಲಿನವಾಗ್ತಾ ಇದೆ, ಕುಡಿಯೋ ನೀರೆಲ್ಲ. ಆ ಫ್ಯಾಕ್ಟ್ರಿಗಳ ರಾಸಾಯನಿಕ ಎಲ್ಲ ನೀರಲ್ಲೇ ಮಿಕ್ಸ್ ಆಗ್ತಾ ಇದೆ. ಜನಗಳಿಗೆ ಕಾಯಿಲೆ ಬರ್ತಾ ಇದ್ದಾನೆ, ಆರೋಗ್ಯವಂತರಾಗಿರ್ತಾರ? ಬೇಕಾದ್ರೆ ಯಾರಾದ್ರೂ ಕೂಡ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಮುಖದ ಮೇಲೆ ಹಿಂಗೆ ಕೈ ಇಡಿಸ್ಕೊಳ್ರಿ, ಮಸಿ ತರ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ವಾಹನಗಳಿಂದ ಹೊರಬರತಕ್ಕಂಥ ಹೊಗೆ. ಮುಖದ ಮೇಲೇನೆ ಅಷ್ಟು ಹೊಗೆ ಇರುತ್ತಂದ್ರೆ ಮಸಿ, ನಮ್ಮ ದೇಹದಲ್ಲಿ ಎಷ್ಟು ಹೋಗಿರುತ್ತೆ ಅಂತ ಲೆಕ್ಕ ಹಾಕೊಳ್ಳಿ. ಬೆಂಗಳೂರು ಸಿಟಿ ಈ ಮಟ್ಟದಲ್ಲಿದೆ. ಎಷ್ಟೋ ಸರಿ ಅಲ್ಲಿಯ ನಿವಾಸಿಗಳು ಶಾಪ ಕೂಡ ಹಾಕಿದ್ದಾರೆ, ರಸ್ತೆಗಳು ಸರಿ ಇಲ್ಲ, ರಸ್ತೆಗಳು ಸರಿ ಇಲ್ಲ ಅಂತ ಹೇಳಿ. ಇನ್ನು ರಸ್ತೆ ಅಕ್ಕಪಕ್ಕ ನೋಡಬೇಕು, ಕೆಲವೊಂದು ಏರಿಯಾಗಳಲ್ಲಿ ಗ್ರಾಮದ ಒಂದು ವಾತಾವರಣ ಕಾಣುತ್ತೆ. ಅಲ್ಲಿ ಬೆಂಗಳೂರು ಬೃಹತ್, ಬೆಂಗಳೂರು ಮಹಾನಗರ, ಬೃಹತ್ ಮಹಾನಗರ. ಇದನ್ನೇ ಇವ್ರ ಕೈಲಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ರಾಮನಗರನ ಸಿಲಿಕಾನ್ ಸಿಟಿ ಮಾಡತಕ್ಕಂಥ ನಿರ್ಧಾರ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಅದರಿಂದ ಮೊದಲು ಈ 5 ಗ್ಯಾರಂಟಿಗಳೇನಿದಾವೆ, 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪುವಂತ ಕೆಲಸ ಮಾಡಿ. ಫಸ್ಟು ಜನ ಈ 5 ಗ್ಯಾರಂಟಿಗೋಸ್ಕರನೇ ನಿಮ್ಮನ್ನ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಿದ್ದಾರೆ. ಅವರಿಗೆ ಕೊಟ್ಟ ವಚನವನ್ನ ನಿರ್ವಹಿಸಿ ವಚನ ಭ್ರಷ್ಟರಾಗೋದು ಸರಿಯಲ್ಲ. ಇದು ಈ 5 ಗ್ಯಾರಂಟಿಗಳದು ದೊಡ್ಡ ಹಾಹಾಕಾರ ಸ್ಟಾರ್ಟ್ ಆಗ್ಬಿಟ್ಟಿದೆ. ನೀವು ಮಾಡ್ರಿ ಅಂತ ಅವ್ರನ್ನ ಕೇಳಿದ್ದಿಲ್ಲ, ನೀವು ಮಾಡಿದ್ದೀರಾ ಅಂತ ಅವ್ರು ಹೇಳ್ತಿದ್ದಾರೆ. ಪ್ರತಿಯೊಬ್ಬ ಹೆಂಗಸು ಹೇಳ್ತಿದ್ದಾಳೆ ಇವಾಗ. ಆ ಹೆಣ್ಮಕ್ಕಳು ಶಾಪ ಯಾವತ್ತೂ ಒಳ್ಳೆಯದಲ್ಲ. ಅದರಿಂದ ರಾಮನಗರವನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗೋದಕ್ಕಿಂತ ಮೊದಲು ನೀವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಹಾಗೂ ಕರ್ನಾಟಕದಲ್ಲಿ ಏನೇನು ಅಭಿವೃದ್ಧಿ ಕುಂಠಿತವಾಗಿರ್ತಕ್ಕಂಥ ಜಿಲ್ಲೆಗಳಿದಾವೆ, ತಾಲೂಕುಗಳಿದಾವೆ, ಗ್ರಾಮಾಂತರ ಪ್ರದೇಶವನ್ನ ಹೋಗಿ ನೋಡಿ. ನಾವು ಹಿಂದೆ
ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಒಂದು ಗ್ರಾಮವನ್ನ ವಿತರಿಸಿದ್ವಿ. ನಮ್ಮ ವೀಕ್ಷಕ ಕನ್ನಡ ನ್ಯೂಸಲ್ಲಿ ಆ ಗ್ರಾಮ ಇಷ್ಟರ ಮಟ್ಟಿಗಿದೆ ಅಂತೇಳಿ ಅಲ್ಲಿಯ ಶಾಸಕರು ಆ ಗ್ರಾಮದ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ವಹಿಸಿದ್ದಾರೆ ಅಂತೇಳಿ. ಆ ನೀರಿನ ಟ್ಯಾಂಕ್ ಯಾವತ್ತೂ ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ಎಷ್ಟು ಜೀವಗಳು ಅದಕ್ಕೆ ಬಲಿಯಾಗ್ತಾವೋ ಗೊತ್ತಿಲ್ಲ. ಅಂಥವನ್ನ ಮೊದಲು ಗಣನೆಗೆ ತಗೊಳ್ಳಿ. ರಸ್ತೆಗಳಿಲ್ಲದಂತ ಹಳ್ಳಿಗಳಿದ್ದಾವೆ, ಬಸ್ಗಳಿಲ್ಲದಂತ ಹಳ್ಳಿಗಳಿದ್ದಾವೆ, ಕುಡಿಯೋಕೆ ನೀರು ಇಲ್ದಿರತಕ್ಕಂಥ ಹಳ್ಳಿಗಳಿದ್ದಾವೆ. ಅಂಥವನ್ನ ಮೊದಲು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದನ್ನ ಮಾಡಿ. ದಿನ ಬೆಳಗ್ಗೆ ಆದರೆ ಆ ನಿಗಮದಲ್ಲಿ ಹಗರಣ, ಈ ನಿಗಮದಲ್ಲಿ ಹಗರಣ. ಅದೇನೋ ಒಳ್ಳೇನೋ ಅಂತ ಹೇಳಿದ್ರೆ ಅದೇನೋ ಮಾಡ್ದ ಅನ್ನೋ ಲೆಕ್ಕಕ್ಕಾಗಿದೆ ಈಗಿನ ಸರ್ಕಾರದ ಸ್ಥಿತಿ. ಇಂಥ ಹಗರಣಗಳಿಗೆ ಸಿಕ್ಕಾಕಿಕೊಳ್ಳದೆ ನಿಮಗೆ ಜನ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ಪಟ್ಟ ಕೊಟ್ಟಿದ್ದಾರೆ. ಆ ಪಟ್ಟ ಕೊಟ್ಟಂತ ಕರ್ನಾಟಕದ ಜನತೆಗೆ ಚಟ್ಟ ಕಟ್ಟ ಕೆಲಸ ಮಾಡಬೇಡಿ. ದಯಮಾಡಿ ರಾಮನಗರ ಉದ್ಧಾರ ಆಗೋದು ಒಂದು ಕಡೆ ಇರಲಿ. ರಾಮನಗರ ಇವತ್ತೆಲ್ಲ ಯಾವುದೋ ಕಾಲದಿಂದ ಅದು ಒಳ್ಳೆ ಕೈಗಾರಿಕಾ ನಗರಿ ಆಗಿದೆ. ಅದಾಲೆ ಉದ್ಯಮ ನಡೀತಿದೆಯಲ್ಲ ಅಲ್ಲೇ. ಅದೇ ನಿಂದುಳಿದ ನಗರ ಏನಾಗಿಲ್ಲ. ರಾಮನಗರ ಒಳ್ಳೆ ಜಿಲ್ಲೆ ಅಂತ ಹೆಸರು ತಗೊಂಡಿದೆ. ಅದ್ರ ಬಗ್ಗೆ ಎಲ್ಲ ಕೆಡಿಸ್ಕೊಳ್ದೆ ಹಲವಾರು ಜಿಲ್ಲೆಗಳು ಹಿಂದುಳಿದ ಪಟ್ಟಿಯಲ್ಲಿದ್ದಾವೆ. ನೀವು ಈ 5 ಗ್ಯಾರಂಟಿನೇ ಕೊಡಕ್ಕಾಗ್ತಾ ಇಲ್ಲ ಅಂದಮೇಲೆ ಇನ್ನು ಅಭಿವೃದ್ಧಿ ಕಾರ್ಯ ಎಲ್ಲಿಂದ ಮಾಡ್ತೀರಾ? ಈಗಾಗಲೇ ಹಲವಾರು ಯೋಜನೆಗಳು ಸ್ಥಗಿತಗೊಂಡಿದ್ದಾವೆ. ಕಾಮಗಾರಿಗಳಲ್ಲಿ ಸರಿಯಾಗಿ ನಡೀತಾ ಇಲ್ಲ. ಬಡ ಮಕ್ಕಳಿಗೆ ಒಳ್ಳೆ ಶಾಲೆಗಳಿಲ್ಲ. ನೀವು ನಿಜವಾಗಲೂ ನಿಷ್ಠಾವಂತ ರಾಜಕಾರಣಿಗಳೇ ಆದರೆ ಆ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ನೋಡುವ. ಮಾಡಿಸ್ತೀರಾ? ನೀವು ಯಾಕೆ ಮಾಡಿಸ್ತೀರಾ? ನಿಮ್ಮ ಮಕ್ಕಳಿಗೆ ಬೇಕಾದ್ರೆ ಫಾರಿನಲ್ಲಿ ಓದಿಸ್ತಕ್ಕಂಥದ್ದು ಕಿಮ್ಮತ್ತು ನಿಮ್ಮ ಹತ್ರ ಇದೆ. ಬಡ ಮಕ್ಕಳನ್ನ ನಿಮ್ಮ ಮಕ್ಕಳೇ ಅಂತ ತಿಳ್ಕೊಂಡು ಅವ್ರಿಗೂ ಸಹ ಸುವ್ಯವಸ್ಥೆಗಿರ್ತಕ್ಕಂಥ ಶಾಲೆಗಳನ್ನ ನಿರ್ಮಾಣ ಮಾಡಿಕೊಡಿ. ಇವತ್ತು ಶಾಲೆಗಳು ಮೇಲ್ಚಾವಣಿಗಳು ನೋಡ್ಬಿಟ್ರೆ ಮಕ್ಕಳು ಭಯ ಭೀತರಾಗಿ ಶಾಲೆಯಲ್ಲಿ ಕುತ್ಕೊಳ್ತಾರೆ. ಆ ಶಾಲೆ ಕೊಠಡಿಯಿಂದ ಹೊರಗಡೆ ಬರೋ ತನಕ ಅವ್ರ ಜೀವ ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಆ ಮಕ್ಕಳು ಪೋಷಕರ ಶಾಪ ನಿಮಗೆ ತರದೇ ಇರೋದಿಲ್ಲ. ನಾವು ಈ ಆಡಳಿತ ಮಾಡ್ತಿರೋ ಪಕ್ಷದ ಬಗ್ಗೆನೇ ಅಲ್ಲ, ಈ ಹಿಂದೆ ಸರ್ಕಾರ ಮಾಡಿದಂಥ ಪಕ್ಷಗಳಾಗಿರ್ಬೋದು. ಯಾಕಂದ್ರೆ 3 ಪಕ್ಷಗಳು ಈ ಕರ್ನಾಟಕ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದಿರಕ್ಕಂಥವನೇ. 3 ಪಕ್ಷಗಳು ಸಹ ಸರ್ಕಾರಿ ಶಾಲೆ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ. ಅದರಿಂದ ನೋಡಿ, ಮುಂದೆ 3 ಕ್ಷೇತ್ರದ ಚುನಾವಣೆ ನಡೀಬೇಕಾಗಿದೆ. 3 ಕ್ಷೇತ್ರಗಳಲ್ಲಿ ಜನ ಯಾರಿಗೆ ಯಾವ ರೀತಿಯಲ್ಲಿ ಚುಚ್ಚುಮುದ್ದಾಗ್ತಾರೋ ಗೊತ್ತಿಲ್ಲ. ಯಾವ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸ್ತಾರೋ ಸೋಲಿಸ್ತಾರೋ ಅನ್ನೋದನ್ನ ಮನದಟ್ಟು ಮಾಡಬೇಕಾಗಿದೆ ರಾಜಕಾರಣಿಗಳು. ಬರೀ ಓಟಿಗೋಗಿ ಅಂಬಲಿಸೋದಲ್ಲ ನೀವು. ಪ್ರತಿಯೊಬ್ಬ MLA 3 ಪಕ್ಷದ MLAಗಳು ನೀವು
ನಿಮ್ಮ ಕ್ಷೇತ್ರವನ್ನ ಒಂದ್ಸಾರಿ ಸುತ್ತಾಡಿ ಯಾವ್ಯಾವ ಗ್ರಾಮಗಳಲ್ಲಿ ಯಾವ್ಯಾವ ಪರಿಸ್ಥಿತಿ ಇದೆ ಅಂತೇಳಿ. ಗಂಜಿ ಬಟ್ಟೆ ಹಾಕೊಂಡು ಸುತ್ತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮನ್ನ ಗೆಲ್ಸೋದೇನಕ್ಕೋಸ್ಕರ? ತಂದೆ ತಾಯಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ. ನಮಗೆ ಮುಂದೆ ಇವರು ಊರುಗೋಲಾಗಿ ನಮ್ಮನ್ನು ಸಾಕ್ತಾರೆ ಅಂತ. ಅದೇ ರೀತಿ ನಿಮ್ಮನ್ನು ಗೆಲ್ಸೋದೇನಕ್ಕೆ? ನಮ್ಮ ಕ್ಷೇತ್ರಕ್ಕೆ ಇವರಿಂದ ಏನಾದ್ರೂ ಅಭಿವೃದ್ಧಿ ಕಾರ್ಯ ಆಗುತ್ತೆ. ಸುಗಮವಾದ ರಸ್ತೆ, ಚರಂಡಿ, ಬೀದಿ ದೀಪಗಳು ಹಾಗೂ ಮನೆಗಳ ನಿರ್ಮಾಣ ಮಾಡಿಕೊಡ್ತಾರೆ ಅಂತ. ಇವತ್ತೆಷ್ಟೋ ಹಳ್ಳಿಗಳಲ್ಲಿ ಎಂತೆಂಥ ಸ್ಥಿತಿಯಲ್ಲಿ ಜೀವನ ಮಾಡ್ತಾರೆ ಅಂತೇಳಿ ಒಮ್ಮೆ MLAಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಉಸ್ತುವಾರಿ ತಗೊಂಡಿರ್ತಕ್ಕಂಥವ್ರು ಓಡಾಡಿ ನೋಡಿದರೆ ಏನು ಆಗಿದೆ ಕರ್ನಾಟಕದ ಸ್ಥಿತಿ ಅಂತ ಗೊತ್ತಾಗುತ್ತೆ. ಈ ಬರುವ ಚುನಾವಣೆಗೆ ಈ 3 ಕ್ಷೇತ್ರದ ಮತದಾರರು ಯಾರಿಗೆ ಯಾವ ರೀತಿಯಲ್ಲಿ ಹಣೆಬರ ಬರೀತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರಿಂದ ನೀವು ಈ ರಾಮನಗರನ ಬೆಂಗಳೂರು ದಕ್ಷಿಣ ಮಾಡೋದಂಗಿರಲಿ, ನೀವು ದಕ್ಷಿಣನ್ನ ಮಾಡಿ, ಉತ್ತರನ್ನ ಮಾಡಿ, ಪೂರ್ವ ಪಶ್ಚಿಮನನ್ನ ಮಾಡಿ, ಮೊದಲು ಈ 5 ಗ್ಯಾರಂಟಿಗಳ ಕಡೆಗೆ ಗಮನ ಹರಿಸಿ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ವ್ಯವಸ್ಥೆ ಇದೆ ಅನ್ನೋದನ್ನ ಮೊದಲು ಸಮೀಕ್ಷೆ ಮಾಡಿ ಅಧಿಕಾರಿಗಳಿಗೆ ಸ್ವಲ್ಪ ಕೆಲಸ ಕೊಡಿ. ಅದನ್ನ ಬಿಟ್ಬಿಟ್ಟು ಆ ನಗರವನ್ನು ಉನ್ನತ ಮಟ್ಟಕ್ಕೆ ಇರಿಸೋದು, ಈ ನಗರ ಉನ್ನತ ಮಟ್ಟಕ್ಕೆ ಇರಿಸೋದು ಸದ್ಯಕ್ಕೆ ಇರಲಿ, ಒಂದು ಬದಿಗಿಡ್ರಿ. ಅದನ್ನ ಇಟ್ಬಿಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳು ಯಾವ ಸ್ಥಿತಿಯಲ್ಲಿದ್ದಾವನ್ನ ಪರಿಗಣಿಸಿ ಆ ಜಿಲ್ಲೆಗಳತ್ತ ಅಭಿವೃದ್ಧಿಯತ್ತ ಗಮನ ಹರಿಸಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮಗೆ ತಿಳಿಸಿ. ನಮಸ್ಕಾರ.